ನಿನ್ನೆ ಅಷ್ಟೇ ಸಂಪುಟ ವಿಸ್ತರಣೆ ಆಗಿದೆ. ವಿಸ್ತರಣೆ ಆದಂತಹ ಬೆನ್ನಲ್ಲೇ ಹಲವು ಹಿರಿಯ ಶಾಸಕರು ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಕೊಟ್ಟಂಥ ಹೆಸರುಗಳು ಫೈನಲ್ ಆಗಿಲ್ಲ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಹೇಳಿರುವಂಥ ಹೆಸರುಗಳು ಕೂಡ ಫೈನಲ್ ಆಗಿಲ್ಲ. ಕಾಂಗ್ರೆಸ್ ಹೈಕಮಾಂಡೇ ಹಲವು ಹೆಸರುಗಳನ್ನು ಫೈನಲ್ ಮಾಡಿದೆ ಅನ್ನುವಂಥದ್ದು ಹಲವು ಹಿರಿಯ ಸಚಿವರು, ಒಮ್ಮೆ ಕೂಡ ಸಚಿವರಾಗದೇ ಇದ್ದಂಥವರು ಕೂಡ ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಹಿಂದೆ ಇದ್ದಂತಹ ಹಲವು ಸಚಿವರಿಗೆ ಮತ್ತೆ ಅವಕಾಶ ಕೊಟ್ಟಿಲ್ಲ. ಅದರಲ್ಲಿ ಆರ್ ಬಿ ತಿಮ್ಮಾಪುರ ಅವರಾಗಿರ್ಬೋದು, ದಿನೇಶ್ ಗುಂಡೂರಾವ್ ಸೇರಿದಂತೆ ಈ ರೀತಿ ಸಾಲು ಸಚಿವರುಗಳಿದ್ದಾರೆ. ಹಿಂದೆ ಇಲಾಖೆಯಲ್ಲಿ ಸಮರ್ಥವಾಗಿ ಕೆಲಸ ಮಾಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ತೆಗೆದ್ರು ಅನ್ನೋದು ಕೂಡ ಗೊತ್ತಿಲ್ಲ. ಈಗ ನನ್ನ ಜೊತೆ ಹಿರಿಯ ಮಾಜಿ ಸಚಿವರಾದಂತಹ ಆರ್ ಬಿ ತಿಮ್ಮಾಪುರ ಅವರಿದ್ದಾರೆ, ಮುಧೋಳ ವಿಧಾನಸಭಾ ಕ್ಷೇತ್ರದ ಶಾಸಕರು. ಸರ್ ನಮಸ್ತೆ. ನಿನ್ನೆ ಆದಂತಹ ಸಂಪುಟ ವಿಸ್ತರಣೆ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಸಂಪುಟ ವಿಸ್ತರಣೆ ಮಾಡಿದ್ದಾರೆ, ಏನು ತಪ್ಪಲ್ಲ. ಇದು ಪ್ರಕ್ರಿಯೆ ಯಾವಾಗಲೂ ಆಗ್ತಕ್ಕಂಥದ್ದು. ಕೆಲವು ಸಚಿವರನ್ನು ಬಿಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ನನ್ನನ್ನು. ನಮ್ಮ ಭಾವನೆಗಳು ಏನಾಗಿದ್ದಾವೆ ಅಂದರೆ, ಯಾಕೆ ನಮ್ಮನ್ನು ಬಿಟ್ಟರು, ವಾಟ್ ಈಸ್ ದ ರೀಸನ್ ಅನ್ನೋದು ನಾವು ಹೇಳದೇ ಇದ್ದರೆ ಜನರಲ್ಲಿ ಭಾರಿ ಬ್ಯಾಡ್ ಮೆಸೇಜ್ ಹೋಗುತ್ತೆ. ಈ ತಿಮ್ಮಾಪುರ ಯಾಕೆ ತೆಗೆದ್ರು, ಏನು ವಿಷಯ ಅನ್ನೋದನ್ನು ಚರ್ಚೆ ಬೀಳುತ್ತೆ. ನಮ್ಗೆ ಹೇಳಿದರೆ ನಾವು ಹೊಸಬರನ್ನ ತಗೊಳ್ತಾ ಇದ್ದೀವಿ. ಈ ಸಲ ಚುನಾವಣೆಗೆ ಅವಕಾಶಕ್ಕೆ ಇನ್ನೂ ಹೊಸಬರು ಬರಬೇಕಾಗಿದೆ. ಇಲ್ಲ, ಇವರ ಪರ್ಫಾರ್ಮೆನ್ಸ್ ಈಸ್ ನಾಟ್ ಗುಡ್ ಅಂತ ಹೇಳಬೇಕು. ಪಾರ್ಟಿ ವರ್ಕ್ದಲ್ಲಿರೋದು ಡಿಪಾರ್ಟ್ಮೆಂಟ್ದಲ್ಲಿರಲಿ, ಅದನ್ನು ಏನನ್ನೂ ಹೇಳಲಾರ್ದೆ ಅದು ಒಮ್ಮೊಮ್ಮೆ ಎಂಥ ನೋವು ಅನ್ನಿಸ್ತಾ ಇದೆ ಅಂದರೆ, ನಮ್ಮ ಸಮುದಾಯದಲ್ಲಿ ಯಾರಾದರೂ ಒಬ್ಬರು ಈಗ ತಾನೇ ಬೆಳಿಬೇಕು ಅಥವಾ ಈಗೇನೋ ಒಂದೆಲ್ಲ ಆ ಸಮಾಜಗಳನ್ನು ಕಟ್ಟತಕ್ಕಂಥ ಶಕ್ತಿ ನಮ್ಮ ತಿಳಿ ಬಂದರೆ ಇಮಿಡಿಯೇಟ್ ಚಿವುಟಿ ಹಾಕ್ತಕ್ಕಂಥ ಕೆಲಸ ಮಾಡಿದರೆ ಎಷ್ಟು ಬೇಜಾರಾಗುತ್ತೆ. ನನಗೇನು ಬೇಜಾರಾಗಲಿಲ್ಲ, ಆದರೆ ಸಮಾಜ ಎಷ್ಟು ನೊಂದ್ಕೋತಿದೆ ಅದನ್ನು ಅವ್ರು ಗಮನಿಸಬೇಕು ಅಂತಕ್ಕಂಥದ್ದೇ ನಂದು ವಿನಂತಿ. ಯಾವುದೇ ಪಕ್ಷದಲ್ಲಿ ಇರ್ತವೆ ನೋಡಿ. ನನ್ನ ವಿರೋಧ ಇದ್ದವ PWDಗೆ ಇದ್ದ, ಇರಿಗೇಷನ್ ಇದ್ದ, ಡೆಪ್ಟಿ CM ಇದ್ದ. ಆ ಭಾಗದಲ್ಲಿ ಇಡೀ ಆ ಭಾಗದಲ್ಲೇ ನಮ್ಗೆ ಅವಕಾಶ ಕೊಡದೇ ಇದ್ದರೆ ಜನ ಏನಂದಾರು, ಆ ನೋವು ಜನರ ಭಾವನೆಗಳಲ್ಲಿರುತ್ತೆ. ನನಗೆ ಅವಕಾಶ ಕೊಟ್ಟಿದ್ರೆ ನಿಮ್ಗೆ ಥ್ಯಾಂಕ್ಸ್ ಆಯ್ತಪ್ಪ, ತೆಗ್ದದ್ದು ಯಾಕೆ, ವಾಟ್ ಇಸ್ ದ ರೀಸನ್? ಅದರಿಂದ ಎಲ್ಲೋ ಒಂದು ಕಡೆ ನಮ್ಮ ಸಮಾಜದ ನಾಯಕರು ಬೆಳೀಬಾರ್ದು, ಈ ಸಮಾಜನ ಹತ್ತಿಕ್ಕಬೇಕಂತಕ್ಕಂಥ ಹುನ್ನಾರ ನಡೆದೈತೆ ಅನ್ನುವಂತಕ್ಕಂಥ ಭಾವನೆ ಬರುವ ರೀತಿಯಲ್ಲಿ ನನಗಾಗಿದೆ. ಯಾರು ಸರ್ ಅವರು ತಮಗೆ? ಯಾಕಂತ ಹೇಳಿದ್ರೆ ಈಗ ಎಡಗೈ ಸಮುದಾಯದಲ್ಲಿ ತಾವು ಮತ್ತು ಮುನಿಯಪ್ಪ ಅವರೇ ಸೀನಿಯರ್. ಮುನಿಯಪ್ಪ ಅವರು ಸಚಿವರಾಗಿದ್ದಾರೆ, ತಾವು ಕೂಡ ಸಚಿವರಾಗ್ತಾರೆ ಅನ್ನುವಂಥ ಒಂದು ಭಾಳಷ್ಟು ಚರ್ಚೆ ಆಗ್ತಿತ್ತು. ಈ ನಡುವೆ ಬಸಂತಪ್ಪ ಅವರಾಗಿದ್ದಾರೆ, ಫೈನ್, ಫಸ್ಟ್ ಟರ್ಮ್ ಆದಂಥವರು, ಅವ್ರಿಗೆ ಅವಕಾಶಗಳು ಸಿಗಲಿ, ಬೇಡ ಅಂತ ಹೇಳೋದಿಲ್ಲ. ಆದರೆ ರಾಜ್ಯದಲ್ಲಿ ದಲಿತ ಸಮುದಾಯ ಅಂತ ಬಂದಾಗ 101 ಜಾತಿ ಸಮುದಾಯಗಳಿದ್ದರೂ ಕೂಡ ನಿಮ್ಮ ಸಮುದಾಯ ಹೆಚ್ಚಿದೆ, ಜನಸಂಖ್ಯೆಯಲ್ಲಿ ಹೆಚ್ಚಿದೆ ಅನ್ನುವಂಥದ್ದು ಕೂಡ ಕ್ಲೇಮ್ ಮಾಡ್ತೀರಾ. ಹಾಗಾದರೆ 3 ಸ್ಥಾನಗಳನ್ನು ಯಾಕೆ ಕೊಡಬಾರ್ದಾಗಿತ್ತು? ತಿಮ್ಮಾಪುರ ಅವ್ರಿಗೆ ಸ್ಥಾನ ತಪ್ಪಿಸೋದಕ್ಕೆ ಯಾರು ಪ್ರಮುಖ ಕಾರಣ ಅಂತ? ಈ ಪ್ರಕ್ರಿಯೆಯಲ್ಲಿ ಹಲವಾರು ಕೈಗಳಿಗೆ ಕೆಲಸ ಮಾಡಿರ್ತಾರೆ. ಇದು ಇವಾಗೇ ಅಲ್ಲ, ನಮ್ಮ ಸಮಾಜದ ಮೇಲೆ ಗದಪ್ರಹಾರ ಆವಾಗವಾಗ ಆಗ್ತಾನೇ ಇದೆ. ಯಾರು ಏನು ಅಂತಕ್ಕಂಥದ್ದು ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಪೊಲಿಟಿಕಲ್ ಸಿಸ್ಟಮ್ದಲ್ಲಿದ್ದೀವಿ. ಆ ಸಿಸ್ಟಮ್ದಲ್ಲಿ ಇರದೇ ಇದ್ದರೆ ನಾವು ಹೇಳಿಬಿಡ್ತಿದ್ದೀವಿ. ಆ ಪೊಲಿಟಿಕಲ್ ಸಿಸ್ಟಮ್ ಇರೋದ್ರಿಂದ ನಾವು ಅದನ್ನು ಎಲ್ಲದನ್ನು ಮುಚ್ಚಿಟ್ಕೊಂಡು ಹೋಗ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು, ಪಕ್ಷ ಯಾವ ರೀತಿ ನಡೆಸ್ಕೊಳ್ತೈತೆ ಅನ್ನೋದ್ರ ಮೇಲೆ ನನ್ನ ಸಮಾಜ ಹಾಗೂ ನಾನು ಆ ತೀರ್ಮಾನ ತೆಗೆದುಕೋಬೇಕಾಗತ್ತೆ. ಆ ತೀರ್ಮಾನ ಪಕ್ಷದ ಒಳಗಡೆ ಮಾಡ್ತೀವಿ ನಾವು, ಪಕ್ಷದ ಹೊರಗಡೆ ಮಾಡ್ತಕ್ಕಂಥದ್ದು, ಪಕ್ಷ ಬಿಡೋದು, ಮತ್ತೊಂದು ರಾಜೀನಾಮೆ, ಇದು ಎಲ್ಲ ನನ್ನ ಪ್ರಕ್ರಿಯೆ ಅಲ್ಲ. ನಾವು ಇಲ್ಲೇ ಇದ್ದುಕೊಂಡು ಇಲ್ಲೇನೆ ನಾವು ಸುಧಾರಣೆ ಆಗಬೇಕು, ಸುಧಾರಣೆ ಮಾಡಬೇಕಂತಕ್ಕಂಥ ಭಾವನೆಗಳವ್ರು. ಯಾಕೆ ಹೇಳ್ತೀನಿ ಅಂದರೆ, ಜಗಜೀವನ್ ರಾಮ್ ಅವರು ಹಿಂದೂ ಧರ್ಮವನ್ನು ಬಿಟ್ಟು ನಮ್ಮೇನು SC ಜನಾಂಗದವ್ರು ಬೇರೆ ಧರ್ಮಕ್ಕೆ ಹೋದಾಗ ಜಗಜೀವನ್ ರಾಮ್ ಅವರು ಹೇಳಿದರು, ನಾವು ಬೇರೆಗೆ ಹೋಗೋದು ಬೇಡ, ನಾನು ಇಲ್ಲೇ ಇದ್ದುಕೊಂಡು ಸುಧಾರಣೆ ಮಾಡು ಅಂತಕ್ಕಂಥದ್ದು ಮಾತು ಹೇಳಿದರು. ಆವತ್ತು ನಮ್ಮ ಜನಾಂಗ ಯಾವುದೂ ಮತಾಂತರ ಹೊಂದಲಿಲ್ಲ. ಹಾಗೇ ನಾವು ಇಲ್ಲೇ ಸುಧಾರಣೆ ಮಾಡ್ತೀವಿ, ಇಲ್ಲೇ ಫೈಟ್ ಮಾಡ್ತೀವಿ. ನಾವು ಇದನ್ನು ಹೈಕಮಾಂಡ್ ಗಮನಕ್ಕೆ ತರ್ತಕ್ಕಂಥದ್ದು ಮತ್ತು ಇಲ್ಲೇ ಒಂದು ಕಡೆ ಮಿಸ್ಗೈಡ್ ಆಗ್ತಾಯಿದೆ.
ಯಾರನ್ನ ಹತ್ತಿಕ್ಕಬೇಕು ಅನ್ನೋ ತಮ್ಮ ಹುನ್ನಾರಕ್ಕೆ ನಮ್ಮ ಮೇಲೆ ಏನಕ್ಕೇನಾದರೂ ಹೇಳ್ತಕ್ಕಂಥ ಕೆಲಸ ಇಲ್ಲಿ ನಡೀತಾ ಇದೆ. ನಡೀಲಿ, ಎಷ್ಟು ದಿವಸ ನಡೀತಿದೆ ಅದನ್ನೆಲ್ಲ ನಾನು ಗಮನಿಸಿದ್ದೀನಿ. ಸರ್, ಸರ್, ಸಮುದಾಯವಾರು ಮತ್ತು ಜಿಲ್ಲಾವಾರು ತಗೊಂಡಾಗ ನಿಮಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಈಗ ಕೊಪ್ಪಳಕ್ಕೂ 2 ಸ್ಥಾನ ಕೊಟ್ಟಿದ್ದಾರೆ, ಮಂಡ್ಯಗೆ ಎರಡು ಸ್ಥಾನ ಕೊಟ್ಟಿದ್ದಾರೆ. ಆ ರೀತಿ ಒಂದು ವೇಳೆ ಆ ರೀತಿ ನಾವು ಲೆಕ್ಕಾಚಾರ ಹಾಕೋದಾದರೆ ಬಾಗಲಕೋಟೆ ಜಿಲ್ಲೆಗೂ ಕೂಡ 2 ಸ್ಥಾನಗಳನ್ನು ಕೊಡಬಹುದಾಗಿತ್ತಲ್ಲ. ಒಂದು ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಕೊಟ್ಟಿದ್ದಾರೆ, ಮತ್ತೊಂದು ದಲಿತ ಸಮುದಾಯಕ್ಕೆ ಕೊಡ್ಬೋದಾಗಿತ್ತಲ್ಲ ಅಂತ. ಅಲ್ಲ, BJP ಅವರು ಕೊಟ್ಟಿದ್ರಲ್ಲ, ಅಲ್ಲಿ 2 ಕೊಟ್ಟೇ ಇದ್ರಲ್ಲ. ಒಂದು ದಲಿತರಿಗೆ ಕೊಟ್ಟಿದ್ರು, ಒಂದು ಲಿಂಗಾಯತರಿಗೆ ಕೊಟ್ಟಿದ್ರು. ಅದೇನು ತಪ್ಪೇನಲ್ಲ, ಅದನ್ನೇನು ನಾವು ಹೇಳಕ್ಕೆ ಹೋಗೋದಿಲ್ಲ. ಬಟ್ ನಾನು ಯಾವ ರೀತಿ ನಡೆಸ್ಕೋತಾರೋ ನನ್ನ ಸಮಾಜ ಹಾಗೂ ನಾವು ನನ್ನ ಹೆಜ್ಜೆ ಇಡ್ತಾ ಇದ್ದೇನೆ. ಸ್ವಜಾತಿಯಲ್ಲಿರುವಂಥವರೇ ನಿಮಗೆ ಮುಳುವಾದ್ರ ಅಂತ? ಅದು ನಾನು ಯಾವುದೂ ಹೇಳಲಿಕ್ಕೆ ಹೋಗೋದಿಲ್ಲ. ಇಟ್ಸ್ ಎ ಪಾರ್ಟಿ ಸಿಸ್ಟಮ್, ಇದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಸರ್, ಇತ್ತೀಚೆಗೆ ಆದಂತಹ ಈ ಬೆಳವಣಿಗೆಗಳ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ನ ಭೇಟಿ ಮಾಡಿ ಅವ್ರ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀರಾ? ಅದು ವೇಣುಗೋಪಾಲ್ ಅವರಾಗಿರ್ಬೋದು, ಸುರ್ಜೇವಾಲ್ ಅವರಾಗಿರ್ಬೋದು, ಅಪ್ ಟು ರಾಹುಲ್ ಗಾಂಧಿ ಅವರವರೆಗೂ ಕೂಡ. ನಾನು ಅವಕಾಶ ಕೇಳ್ತಿದ್ದೀವಿ. ಏನೇನು ಆಗ್ತಾಯಿದೆ ಇಲ್ಲಿ, ಯಾಕೆ ಮಿಸ್ಗೈಡ್ ಆಗ್ತಾಯಿದೆ, ನನ್ನ ಸಮಾಜಕ್ಕೆ ಯಾಕೆ ನೀವು ಕಡಿಮೆ ಕೊಡ್ತಾಯಿದ್ದೀರಿ, ನಾವೇನು ತಪ್ಪು ಮಾಡಿದ್ದೀವಿ, ಯಾಕೆ ಈ ಸಮಾಜನ ಹತ್ತಿಕ್ಕತಕ್ಕಂಥ ಕೆಲಸ ನಡೀತಾ ಇದೆ. ನೀವು ಅವಕಾಶ ಕೊಡಬೇಕಾಗತ್ತೆ. ಇನ್ನೊಂದು ಯಾಕೆ ಕೊಡಬಾರ್ದು ನಮಗೆ? ಯಾರು 1 ಸಲ 2 ಸಲ ಮಂತ್ರಿ ಆದ್ಕೂಲೆ ಅವ್ರು ಇಮಿಡಿಯೇಟ್ ತೆಗೆಯುವಂಥ ಕೆಲಸ ಯಾವ್ದು ಅಂದರೆ ಅಲ್ಲಿ ನಾಯಕತ್ವ ಅಲ್ಲಿ ಬೆಳಿಬಾರ್ದು ಅಂತಕ್ಕಂಥ ಹುನ್ನಾರನ ಇದು. ವೆರಿ ಸಾರಿ, ಇದು ನಾವು ಒಂದು ಲೆವೆಲ್ವರೆಗೆ ನಾವೆಲ್ಲ ಸಹಿಸ್ಕೊತೀವಿ, ಮುಂದಿನ ಸಹಿಸ್ಕೊಳಕ್ಕಾಗಲ್ಲ. ಸರ್, ನಿಮ್ಮ ಸಮುದಾಯ ಕಾಂಗ್ರೆಸ್ಗೆ 100 ರೂಪಾಯಿ ಕೊಟ್ಟರೆ ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಬೋದು, ರಾಜ್ಯ ಮಟ್ಟದ ನಾಯಕರುಗಳಾಗಿರ್ಬೋದು 1 ರೂಪಾಯಿ ಕೊಡ್ತಿದ್ದಾರೆ. ಆ ರೀತಿ ಲೆಕ್ಕಾಚಾರ ಇದೆಯಲ್ವಾ? ಅದಕ್ಕೆ ನಿಮಗೆ ನೇರವಾಗಿ ಅಸಮಾಧಾನ ಇಲ್ವಾ? ಅಸಮಾಧಾನ ಇದೆಯಲ್ಲ, ಮತ್ತು ಅಸಮಾಧಾನ ಇದೆ ಅಂತಲೇ ಹೇಳ್ತಾ ಇದ್ದೀನಿ. ಅದನ್ನೇ ಅಸಮಾಧಾನ ನಿಮ್ಮ ಮುಂದೆ ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಹೇಳ್ತಿದ್ದೀನಿ, ಪಕ್ಷದ ವೇದಿಕೆಯಲ್ಲಿ ಹೇಳ್ತಿದ್ವಿ. ಪಕ್ಷದ ವೇದಿಕೆಯಲ್ಲಿ ಏನು ಚರ್ಚೆ ಆಕೈತೆ ಅದನ್ನು ನಾನು ನೋಡ್ತಾ ಇದ್ದೀವಿ. ಸರ್, ಇದಕ್ಕೂ ಮೊದಲು ತಾವು ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರನ್ನಾಗಿರ್ಬೋದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ನನಗೆ ಈ ಬಾರಿ ಅವಕಾಶ ಕೊಡಲೇಬೇಕು, ಹಿಂದೆ ನನ್ನ ಎದುರಾಳಿ 5 ವರ್ಷಗಳ ಕಾಲ BJP ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ದರು, ನಾನು ಕೂಡ ಆಗಬೇಕು, ಡೆಪ್ಟಿ CM ಆಗಿದ್ದರು, ಇದನ್ನು ಒತ್ತಾಯ ಮಾಡಿದ್ರಾ? ಆ ಭಾಗದಲ್ಲಿ ನಮ್ಮ ಜನಾಂಗ ಜಾಸ್ತಿ ಅದಾರೆ, ಇನ್ನೊಂದು ಪಕ್ಷದವರು ಜಾಸ್ತಿ ಅವಕಾಶ ಕೊಟ್ಟಿದ್ದಾರೆ. ನೋಡಿ, 3 ಜನ MP ಗಳಲ್ಲಿ ಅದೇ ಭಾಗದಿಂದ ಇದು ಜಿಗಜಿನ್ನಿ, ಕಾರಜೋಳ ಹಾಗೂ ಅವನಿಗೆ ಡೆಪ್ಟಿ CM ಎಲ್ಲ ಕೊಟ್ಟು ಅಲ್ಲಿ ಅವರು ನಮ್ಮ ಸಮಾಜ ಆರ್ಗನೈಸ್ ಮಾಡೋಕ್ಕೆ ಆ ಪಕ್ಷ ಹಲವಾರು ರೀತಿಯಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಿದೆ. ಅದೇ ರೀತಿ ನೀವು ಕೊಡದೇ ಇದ್ದರೆ ಹೆಂಗೆ ನಾವು ಪಾರ್ಟಿ ಕಟ್ಟೋಕ್ಕಾಗತ್ತೆ? ಹೆಂಗೆ ಜನಾಂಗನ ನಾವು ತೆಗೆದುಕೊಂಡು ಹೋಗೋಕ್ಕಾಗತ್ತೆ? ಅವರು ಅದಕ್ಕೆ ನನಗೆ ಹೇಳ್ತಾ ಇದ್ದೀನಲ್ಲ, ಅವರು ಮುಂದಿನ ನಡೆ ಹೇಗಿರುತ್ತೆ ಅದ್ರ ಮೇಲೆ ನಾವು ಗಮನಿಸ್ತೀವಿ, ಪಕ್ಷದಲ್ಲೇ ಇರ್ತೀವಿ. ಏನು ನಮ್ಮದು ರಾಜೀನಾಮೆ ಅಂಥದ್ದು ಏನಿಲ್ಲ. ಸರ್, ಕೊನೆ ಪ್ರಶ್ನೆ ಸರ್, ಸಮುದಾಯವನ್ನು ಪರಿಗಣಿಸದ, ಸಮುದಾಯದ ನಾಯಕರನ್ನು ಪರಿಗಣಿಸದ, ಸಮುದಾಯದ ಶಾಸಕರಿಗೆ ಅವಕಾಶ ಕೊಡದ ಕಾಂಗ್ರೆಸ್ ಜೊತೆ ನಿಮ್ಮ ಸಮುದಾಯ ಯಾಕಿರಬೇಕು? ಸಮುದಾಯದಕ್ಕೆ ನಾವು ಕೆಲಸ ಮಾಡಿದ್ವಿ, ಒಳ ಮೀಸಲಾತಿ ಹಿಡ್ಕೊಂಡು. ನಾನು ನೋಡಿ, ನನ್ನ ಡಿಪಾರ್ಟ್ಮೆಂಟ್, ನಾನು ಅಬಕಾರಿ ಇಲಾಖೆಯಲ್ಲಿ ಇದ್ದೆ. ಒಳ ಮೀಸಲಾತಿ ಪ್ರಕಾರವೇ ನಾನು ಹರಾಜಿಗೆ ತೊಗೊಂಡು ಬಂದೆ. ನಮ್ಮವ್ರು ಎಲ್ಲಿನೂ ಇಂಥ ಅಂಗಡಿಗಳಲ್ಲಿ ಒಂದು ಅಂಗಡಿಗಳಿರಲಿಲ್ಲ, ಇವ್ರಿಗೆ ಏನೋ ಒಂದು ಅವಕಾಶ ಕಲ್ಪಿಸಿಕೊಟ್ಟೆ. ಹೀಗೆ ಸಮಾಜದ ಅಭಿವೃದ್ಧಿ ಕಡೆ ಗಮನ ಕೊಡೋರನ್ನ ಹತ್ತಿಕ್ಕತಕ್ಕಂಥ ಕೆಲಸ ಇಲ್ಲಿ ನಡೀತಾ ಇದೆ ಏನೋ ಅನ್ನೋಂಥ ಭಾವನೆ ನನಗೆ ಬರಕತ್ತಿದೆ. ಅಲ್ಲ, ನಾನು ಒಳ ಮೀಸಲಾತಿ ಮತ್ತು ಸಚಿವ ಸಂಪುಟ ಕಂಪೇರ್ ಮಾಡೋದಿಲ್ಲ, ಆದರೆ ಒಳ ಮೀಸಲಾತಿ ಆಧಾರದಂತೆ ಇವತ್ತಿನ ಸಚಿವ ಸಂಪುಟದಲ್ಲಿ ನಿಮಗೂ ಮತ್ತು ಬಲಗೈ ಅವ್ರಿಗೂ ಸಮಾನವಾಗಿ ಹಂಚಿಕೆ ಮಾಡಿದಾರಾ? ಕೊಡಬೇಕಲ್ಲ. ನಾವು MLAಗಳು ಕಡಿಮೆ ಇರ್ಬೋದು, ಜನಸಂಖ್ಯೆ ಅವ್ರಿಗಿಂತ 1% ನಾವು ಹೆಚ್ಚಿದ್ದೀವಲ್ಲ. ಎಲ್ಲ ಜಾತಿ ಜನಾಂಗದವರು ಸಮಪಾಲು ಸಮಬಾಳು, ನಾವೆಲ್ಲರನ್ನೂ ಚೆನ್ನಾಗಿ ತೆಗೆದುಕೊಂಡು ಹೋಗ್ತೀವಿ ಅಂತಕ್ಕಂಥ ಪಕ್ಷ ಇದು. ಅವಕಾಶ ಕೊಡಬೇಕು. ಯಾರು ಸರ್ ನಿಮ್ಮ ಸಮುದಾಯಕ್ಕೆ ದೊಡ್ಡ ಅಡ್ಡಗೋಡೆಯಾಗಿ ನಿಂತಿರೋದು ಯಾರು ಅಂತ ಕೊನೆಯದಾಗಿ? ಇವರೇ ಅಂತ ನಾನು ಹೇಳೋಕ್ಕಾಗಲ್ಲತ್, ನೀನು ಮೊದಲೇ ಹೇಳಿದ್ದೀನಿ. ಎಲ್ಲವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಬಗ್ಗೆ ನಾನು ಏನೂ ಮಾತಾಡಲ್ಲ. ವ್ಯವಸ್ಥೆ ಏರುಪೇರು ಅದ್ರ ಬಗ್ಗೆ ನಾನು ಹೇಳಲೇಬೇಕು. ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಹೇಳ್ತಿದ್ದೀನಿ, ಇಲ್ಲಿ ನಿಮಗೆ ಏನು ಹೇಳಬೇಕು ಅಷ್ಟೇ ಹೇಳ್ತೀನಿ. ಪಕ್ಷದ ವೇದಿಕೆಯಲ್ಲಿ ನಾನು ಹೇಳೋದೆಲ್ಲ ಹೇಳ್ತೀನಿ. ಓಕೆ ಸರ್. ತಾವು ಒಬ್ಬರು ಸೀನಿಯರು, HK ಪಾಟೀಲ್ ಒಬ್ಬರು ಸೀನಿಯರು, TB ಜಯಚಂದ್ರ ಅವರು ಕೂಡ ಸೀನಿಯರು.
ಭಾಳಷ್ಟು ಸೀನಿಯರ್ಗಳು ಅಸಮಾಧಾನ ಹೊರಾಗ್ತಾ ಇರುವಂಥದ್ದು ನಿಜ, ಸಹಜ. ಯಾವುದೇ ಪಕ್ಷ ಇರಲಿ, ಸಂಪುಟ ವಿಸ್ತರಣೆ ಆದಾಗ ಈ ರೀತಿ ಸಹಜವಾಗಿ ಅಸಮಾಧಾನಗಳು ಹೊರಗಡೆ ಬರ್ತವೆ. ಸಮಾಧಾನ ಮಾಡುವಂಥ ಒಂದು ಕೆಲಸ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರುವಂಥವ್ರು ಮಾಡಬೇಕು. ಈಗ ಮುಖ್ಯಮಂತ್ರಿಯವರು ಒಂದು ಮಾತು ಹೇಳಿದ್ದಾರೆ, ಯಾರ್ಯಾರಿಗೆ ಅಸಮಾಧಾನ ಇದೆಯೋ, ಯಾರ್ಯಾರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾರೋ ಬಂದು ಕೊಡಿ, ನಾನು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ಬಿಟ್ಟು. ಏನು ಅನಿಸುತ್ತೆ ಈ ಹೇಳಿಕೆಯನ್ನು ತಾವು ನೋಡಿದಾಗ ಅಂತ? ಮುಖ್ಯಮಂತ್ರಿಗಳು ಯಾವ ವಿಚಾರಗಳು ಇಟ್ಕೊಂಡು ಅದನ್ನು ಹೇಳಿದಾರೋ ನನಗೆ ಗೊತ್ತಿಲ್ಲ. ನಾವು ರಾಜೀನಾಮೆ ಕೊಡೋರು ಕೊಡ್ರಿ ಊರು ಅಂತ ಹೇಳಿದ್ದೆ, ಅದಕ್ಕೆ ಹೇಳಿದಾರೋ ನನಗೆ ಗೊತ್ತಿಲ್ಲ. ತಿಳ್ಕೊಂಡು ಮಾತಾಡ್ತೇನೆ. ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಸಚಿವರಾದಂತಹ ಆರ್ ಬಿ ತಿಮ್ಮಾಪುರ ಅವರ ಒಂದು ಮಾತು. ನಮ್ಮ ಸಮುದಾಯ ಇಡೀ ರಾಜ್ಯಾದ್ಯಂತ ಇದೆ. ಬೇರೆ ಸಮುದಾಯಕ್ಕೆ ಕಂಪೇರ್ ಮಾಡಿದ್ರೆ ನಾವು ಕಡಿಮೆ ಶಾಸಕರು ಆಯ್ಕೆ ಆಗಿರ್ಬೋದು, ಆದರೆ ನಮ್ಮ ಮತಗಳು ಹೆಚ್ಚಾಗಿದ್ದಾವೆ. ಇದರ ಫುಲ್ ಪ್ರಾಫಿಟ್ ಕಾಂಗ್ರೆಸ್ ಪಕ್ಷ ಪಡ್ಕೊಳ್ತಾ ಇದೆ. ನನಗೆ ಕಾಣದ ಕೈವಾಡದಿಂದಾಗಿ ಈ ಬಾರಿ ಸಚಿವ ಸ್ಥಾನ ತಪ್ಪಿದೆ. ಆದರೆ ರಾಜ್ಯದಲ್ಲಿ ಆಗ್ತಿರುವಂತಹ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡಿ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ರವಿ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.